ದೇವರ ಸ್ತೋತ್ರವಾಗಲಿ. ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾವು ಅನೇಕ ವರ್ಷಗಳಿಂದ ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ವಿ. ಆದರೆ ನಾನು ನನ್ನ ಮದುವೆಗಿಂತ ಮೊದಲೇ ನಾನು ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಿ ನನ್ನ ಬರುವಂಥ ಹಣ ಅದು ನನ್ನ ಸ್ವಂತವಾಗಿ ಹಣ ಇರಲಿಲ್ಲ, ಅದು ಅನ್ಯಾಯವಾಗಿರುವಂಥ ಹಣವಾಗಿತ್ತು. ಆಮೇಲೆ ಆ ಹಣದಿಂದ ನಾನು ಏನೇನೋ ಕೆಟ್ಟ ಕೆಲಸಗಳನ್ನು ಮಾಡಿ ಅನೇಕ ಜನರಿಗೆ ನಾನು ದ್ರೋಹ ಮಾಡ್ತಿದ್ದೆ. ಆಮೇಲೆ ಆ ಹಣದಿಂದ ನಾನು ಏನೇನೋ ಮಾಡಿ ಸಾಲ ಕೊಡ್ಕೊಳ್ಳೋದು, ಆಮೇಲೆ ಗುಂಡಾಗಿರಿ ಮಾಡೋದು. ಎಷ್ಟೋ ಜನ ಹೊಡೆದಿದ್ದೀವಿ, ಎಷ್ಟೋ ಜನ ಬೈದಿದ್ದೀವಿ, ಆಮೇಲೆ ಎಷ್ಟೋ ಜನ ನಮಗೆ ಹೊಡೆದಿದ್ದಾರೆ. ಆದರೆ ನಮ್ಮಲ್ಲಿರುವಂಥ ಒಂದು ಕನಿಕರ ಭಾವನೆ ನಮ್ಮಲ್ಲಿ ಇರಲಿಲ್ಲ. ಆದರೆ ನಮ್ಮ ದೇವರ ಬಗ್ಗೆ ಕೂಡ ನಮ್ಗೆ ಗೊತ್ತಿರಲಿಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಯಾರು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಕೊನೆಯದಾಗಿ ನಾವೆಲ್ಲ ಇದನ್ನು ಅನುಭವಿಸ್ಕೊಂಡು ಬರ್ತಾ ಇರುವಾಗ ಮದುವೆ ಆಯಿತು. ಮದುವೆ ಆದರೂ ಕೂಡ ನಾನು ಅದೇ ರೀತಿಯಲ್ಲಿ ಕೆಲವು ವರ್ಷಗಳ ಕಾಲ ಹೋಯಿತು. ಆಮೇಲೆ ನಮ್ಮ ಮನೆಯವ್ರಿಗೂ, ನಮ್ಮ ತಂದೆ ತಾಯಿಗೂ, ನಮ್ಮ ಹೆಂಡತಿ ಕೂಡ ಅದು ಎಷ್ಟೋ ಕಷ್ಟಗಳು ಆಯಿತು. ಆಮೇಲೆ ಅದರಿಂದ ಅನುಭವಿಸಿದರು. ಅದನ್ನು ನಾನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಕೊನೆಗೆ ಒಂದು ಮಗು ಹುಟ್ಟಿತು. ಮಗು ಕೂಡ ಆರೋಗ್ಯವಾಗಿ ಹುಟ್ಟಿದರೂ ಕೂಡ ಅದು ಕೆಲವು ವರ್ಷಗಳ ಸ್ವಲ್ಪ ದಿನಗಳ ಮೇಲೆ ಅವಳಿಗೂ ಒಂದು ಸ್ವಲ್ಪ ಪ್ರಾಬ್ಲಮ್ ಚಾಲು ಆಯಿತು. ಅವಳಿಗೆ ಅನೇಕ ತೊಂದರೆಗಳು ಉಂಟಾದರೂ ಕೂಡ ನಾನು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಕೊನೆಗೆ 2015 ಡಿಸೆಂಬರ್ 27, 28, 29 3 ದಿನಗಳ ಕಾಲ ಜೀಸಸ್ ಕಾಲ್ ಅವ್ರ ಮೀಟಿಂಗ್ ಇದೆ ಎಂಬುದಾಗಿ ನಾವು ತಿಳಿದುಕೊಂಡಿವಿ. ಆ ಮೀಟಿಂಗ್ನಲ್ಲಿ ಇಷ್ಟು ಅದ್ಭುತ ಆಗ್ತದ ಅನ್ನುವಂಥದ್ದು ನಂಬಿಕೆ ಕೂಡ ನಮ್ಮಲ್ಲಿರಲಿಲ್ಲ. ಯಾಕಂದರೆ ನಾವು ಜೀಸಸ್ ಕಾಲ್ನಷ್ಟು ನಾವು ಅಷ್ಟು ದೃಷ್ಟಿ ನಾವು ಯುವದವರು ನೋಡಿರಲಿಲ್ಲ. ಅದಕ್ಕಾಗಿ ಆ ಒಂದು 3 ದಿನಗಳ ಕಾಲದಲ್ಲಿ 27ನೇ ತಾರೀಕಿಗೆ ನಾವು ಸಾಯಂಕಾಲ ಹೋದ್ವಿ. 27ನೇ ತಾರೀಕಿನಂದು ನಾವು ಸಾಯಂಕಾಲ ಹೋಗಿ ಆ ಮೀಟಿಂಗನ್ನು ಸಂಪೂರ್ತಿಯಾಗಿ ಮುಗಿಸ್ಕೊಂಡಾಗ ನಮ್ಮಲ್ಲಿ ಏನೋ ಒಂದು ಹೊಸ ಬದಲಾವಣೆ ಬಂತು. ಆ ಹೊಸ ಬದಲಾವಣೆಯಲ್ಲಿ ನಾವು ಕಂಡಿವಿ. ದೇವರು ಅದನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ರು. ಅವತ್ತು 28ನೇ ತಾರೀಕಿನ ದಿನದಂತೂ ಕೂಡ ನಾನು ಆಲೋಚನೆ ಮಾಡಿದೆ. ಆಮೇಲೆ ಬೆಳಗ್ಗೆ ಹೋದೆ, ಪ್ರೇಯರ್ ಮಾಡಿಸ್ಕೊಂಡಿವಿ. ಅವತ್ತು ಪಾಲ್ದಿನಕರ ಒಟ್ಟಿಗೆ ನಾವು ಪ್ರಾರ್ಥನೆ ಮಾಡಿಸಿ ನಮ್ಮೊಟ್ಟಿಗೆ ಸಂಭಾಷಣೆ ಮಾಡಿದರು. ಬಸವರಾಜ್, ನೀನು ನಿನ್ನ ಕೆಟ್ಟ ಕಾರ್ಯಗಳನ್ನು ಬಿಡು, ನೀನು ಅನ್ಯಾಯವಾಗಿ ಸಂಪಾದಿಸುವಂಥ ಹಣವನ್ನು ಬಿಡು, ಆಮೇಲೆ ನೀನು ಹಣವನ್ನು ಬೆನ್ನತ್ತೋಗಿಂತ ಮೊದಲಾಗಿ ನಿನ್ನ ಸತ್ಯ ವೇದವನ್ನು ನೀನು ಏನು ಮಾಡು, ಸತ್ಯ ದೇವರನ್ನ ಅರಿತುಕೊಂಡು ಸತ್ಯ ದೇವರಲ್ಲಿ ನೀನು ಬಾ ಎಂಬುದಾಗಿ ಅವ್ರು ಹೇಳಿದಾಗ, ನೀ ಯಾವಾಗ ನೀನು ಸಭೆಗಾಗಿ ನೀನು ಬರ್ತೀಯೋ ಆವಾಗ ನಿನ್ನ ಮಗಳು ಸಂಪೂರ್ಣ ಆರೋಗ್ಯವಾಗಿರ್ತಾರೆ, ನಿನ್ನ ಜೀವನ ಬದಲಾವಣೆ ಆಗ್ತದೆ ಎಂಬುದಾಗಿ ಹೇಳಿದರು. ಆವಾಗ ಆಟೋಮೆಟಿಕ್ಕಾಗಿ ಅವತ್ತು ದಿನ ಒಂದು ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದರು. ಆ ವಾಕ್ಯವನ್ನು ಸಂಪೂರ್ಣವಾಗಿ ನನ್ನಲ್ಲಿರುವಂಥ ಒಂದು ಭಾವನೆ, ಒಂದು ಪರಿವರ್ತನೆ, ಬಹಳ ಒಂದು ಪರಿವರ್ತನೆ ಆಯಿತು. ಆಮೇಲೆ ನಮ್ಮ ಮಗು ಕೂಡ ಸಂಪೂರ್ಣ ಒಂದು ಆರೋಗ್ಯವನ್ನು ನಾನು ಸ್ವಲ್ಪ ಇಂಪ್ರೂವ್ ಕಾಣ್ತಾ ಹೋದೆ. ಆಮೇಲೆ ನಾನು ಒಂದು ವಾರದಲ್ಲೇ ನಾನು ಸತ್ಯವೇದ ತರಬೇತಿಯನ್ನು ಹೊಂದೋದಕ್ಕಾಗಿ ಭದ್ರಾವತಿ ಪ್ರಾಂತ್ಯಕ್ಕೆ ನಾನು ತರಬೇತಿಯನ್ನು ಹೊಂದಿದೆ. 3 ವರ್ಷಗಳ ಕಾಲ ನಾನು ತಿರುಗಿ ಮನೆಗೆ ಬರೋಕ್ಕೆ ಇಷ್ಟಪಡಲಿಲ್ಲ. 3 ವರ್ಷ ಕಾಲ ನಾನು ಸತ್ಯವೇದ ತರಬೇತಿಯನ್ನು ಮುಗಿಸ್ಕೊಂಡು ನಾನು ಧಾರವಾಡ ಪ್ರಾಂತ್ಯಕ್ಕೆ ಬಂದೆ. ಧಾರವಾಡ ಪ್ರಾಂತ್ಯದಲ್ಲಿ ಇದ್ಕೊಂಡು ನಾನು ಕೇರಿಂಗ್ ಆ್ಯಂಡ್ ಸಂಸ್ಥೆಯಲ್ಲಿ ನಾನು ಸೇವೆ ಮಾಡೋದಕ್ಕೆ ಬಂದೆ. ಇವರು ಸಂಪೂರ್ಣವಾಗಿ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಇದುವರೆಗೂ ನಾನು ಹೆಚ್ಚಾಗಿ, ಯಾಕಂದರೆ ನನಗೇನು ಗೊತ್ತಿಲ್ಲದಿರುವಂಥ ಮನುಷ್ಯನಾಗಿದ್ದರೂ ಕೂಡ ಇವತ್ತಿಗೆ ಕ್ರಿಸ್ತನ ನಂಬಿಕೆ, ಕ್ರಿಸ್ತನ ಯಾರನ್ನು ತಿಳಿದುಕೊಂಡಿದ್ದೀನಿ, ಕ್ರಿಸ್ತನ ಪ್ರೀತಿ ಎಂಥದನ್ನು ಅರ್ಥಕೊಂಡಿದ್ದೀನಿ. ಆಮೇಲೆ ಪಾಲ್ದಿನಕರ ಮೀಟಿಂಗಲ್ಲಿ ನಾನು ಎಂಥ ಒಂದು ಅದ್ಭುತವನ್ನು ಕಂಡಿದ್ದೇನೆ, ನಾನು ಕಣ್ಣಾರೆ ನಾನು ಕಂಡುಕೊಂಡು ಆ ಒಂದು ಪೌಲ ಸಾಕ್ಷಿ ಇದ್ದ ಹಾಗೆ ನಾನು ಇವತ್ತು ಒಂದು ಸಾಕ್ಷಿಯಾಗಿ ನಾನು ನಿಂತಿದ್ದೀನಿ. ಇಷ್ಟೇ ನಾನು ದೇವರಿಗೆ ನಾನು ಒಂದೇ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ.